ಹೆದ್ದಾರಿಯಲ್ಲಿ ಲಾಂಗ್ ಡ್ರೈವ್ ಹೋಗೋ ಪ್ಲಾನ್ ನಲ್ಲಿದ್ದೀರಾ? ಹಾಗಿದ್ರೆ ನಿಮ್ಮ ಪರ್ಸ್ ಜಾಗ್ರತೆ. ಯಾಕಂದ್ರೆ ರಾಜ್ಯದ ಪ್ರಮುಖ ಹೆದ್ದಾರಿಗಳಲ್ಲಿ ಟೋಲ್ ದರವನ್ನ ಏರಿಕೆ ಮಾಡಿ ಸವಾರರಿಗೆ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಅಸಲಿಗೆ ಎಲ್ಲೆಲ್ಲಿ ದರ ಹೆಚ್ಚಳವಾಗಿದೆ, ನಿಮ್ಮ ಜೇಬಿಗೆ ಎಷ್ಟು ಕತ್ರಿ ಬೀಳಲಿದೆ, ಅದೆಲ್ಲದರ ಕಂಪ್ಲೀಟ್ ಸ್ಟೋರಿಯನ್ನ ನಾನು ಹೇಳ್ತಾ ಹೋಗ್ತೀನಿ. ಹೌದು, ರಾಷ್ಟ್ರೀಯ ಎಕ್ಸ್ಪ್ರೆಸ್ ವೇ 7ರ ಹೊಸಕೋಟೆಯಿಂದ ಬೇತಮಂಗಲದವರೆಗಿನ 70.7 ಕಿಲೋಮೀಟರ್ ವಿಭಾಗದಲ್ಲಿ ಹೊಸ ಟೋಲ್ ದರಗಳು ಜಾರಿಗೆ ಬಂದಿವೆ. ಈ ಮಾರ್ಗದಲ್ಲಿ ಬರೋ ಹೆಡಗಿನ ಬೆಲೆ, ಅಗ್ರಹಾರ, ಕೃಷ್ಣರಾಜಪುರ ಮತ್ತು ಸುಂದರಪಾಳ್ಯ ಟೋಲ್ ಗೇಟ್ಗಳಲ್ಲಿ ಹೊಸ ರೇಟ್ ಫಿಕ್ಸ್ ಮಾಡಲಾಗಿದೆಯಂತೆ. ಈ ಪರಿಷ್ಕೃತ ಶುಲ್ಕಗಳು ಮಾರ್ಚ್ 31, 2027ರವರೆಗೆ ಜಾರಿಯಲ್ಲಿ ಇರುತ್ತೆ ಅಂತ NHAI ಸ್ಪಷ್ಟಪಡಿಸಿದೆ. ಇನ್ನು ಲೆಕ್ಕಾಚಾರ ನೋಡೋದಾದ್ರೆ ಹೆಡಗಿನ ಬೆಲೆ ಟೋಲ್ನಲ್ಲಿ ಕಾರು ಮತ್ತು ಲಘು ವಾಹನಗಳಿಗೆ ಅಗ್ರಹಾರದಿಂದ ಬಂದ್ರೆ 50 ರೂಪಾಯಿ, ಕೃಷ್ಣರಾಜಪುರದಿಂದ 220 ರೂಪಾಯಿ, ಸುಂದರಪಾಳ್ಯದಿಂದ 150 ರೂಪಾಯಿ ಟೋಲ್ ದರ ನಿಗದಿ ಮಾಡಲಾಗಿದೆ. ಉಳಿದ ಅಗ್ರಹಾರ, ಕೃಷ್ಣರಾಜಪುರ ಹಾಗೂ ಸುಂದರಪಾಳ್ಯ ಗೇಟ್ಗಳಲ್ಲೂ ಅಂತರಕ್ಕೆ ತಕ್ಕಂತೆ 30 ರೂಪಾಯಿಯಿಂದ 95 ರೂಪಾಯಿವರೆಗೆ ಶುಲ್ಕ ಏರಿಸಲಾಗಿದೆ. ಇನ್ನು ಇದರೊಟ್ಟಿಗೆ ಬಸ್ಗಳು, ಮಿನಿ ಬಸ್ ಹಾಗೂ ಹೆವಿ ಟ್ರಕ್ಗಳ ಟೋಲ್ ದರದಲ್ಲೂ ಸಹ ಏರಿಕೆ ಆಗಿದೆ. ಆದ್ರೆ ದಿನನಿತ್ಯ ಪ್ರಯಾಣಿಸೋರಿಗೆ ಸಣ್ಣ ವಿನಾಯಿತಿಯನ್ನ ಕೂಡ ನೀಡಿದ್ದಾರೆ. 24 ಗಂಟೆಯ ಒಳಗೆ ಹೋಗಿ ವಾಪಸ್ ಬರುವ ಸವಾರರಿಗೆ 50% ಕಡಿಮೆ ವೆಚ್ಚ ಆಗಲಿದೆ. ಜೊತೆಗೆ ತಿಂಗಳಲ್ಲಿ 50 ಏಕ ಪ್ರಯಾಣ ಮಾಡುವ ಸವಾರರಿಗೆ ನಿಯಮಿತ ದರದಲ್ಲಿ ವಿಶೇಷ ರಿಯಾಯಿತಿ ಕೂಡ ಸಿಗಲಿದೆ. ಇತರ ರಾಜಧಾನಿ ಬೆಂಗಳೂರಿಗೆ ಕನೆಕ್ಟ್ ಆಗೋ NH48ರ ಬೆಂಗಳೂರು ನೆಲಮಂಗಲ 19.5 ಕಿಲೋಮೀಟರ್ ಮಾರ್ಗದಲ್ಲೂ ಕೂಡ ದರ ಹೆಚ್ಚಾಗಿದೆ ಅಂತ ಕೇಳಿಬಂದಿದೆ. ಕಾರ್ ಜೀಪ್ಗಳಿಗೆ ಒಂದು ಬದಿಯ ಪ್ರಯಾಣಕ್ಕೆ 105 ರೂಪಾಯಿ ಹಾಗೂ 24 ಗಂಟೆಯೊಳಗಿನ ರಿಟರ್ನ್ ಜರ್ನಿಗೆ 155 ರೂಪಾಯಿ ನಿಗದಿ ಮಾಡಲಾಗಿದೆ. ಇನ್ನು ನೈಸ್ ರಸ್ತೆ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ದರಗಳಲ್ಲೂ ಕೂಡ ಏರಿಕೆಯಾಗಿದ್ದು ಸವಾರರ ಜೇಬಿಗೆ ದೊಡ್ಡ ಹೊರೆಯಾಗಿದೆ ಎನ್ನಬಹುದು. ರಸ್ತೆ ಸುಂಕ ಹೆಚ್ಚಳವಾಗಿದ್ರೂ ಕೂಡ ಸೌಲಭ್ಯಗಳು ಸರಿ ಇಲ್ಲ ಅಂತ ವಾಹನ ಸವಾರರ ಮೂಲಕ ದೂರುಗಳು ಕೇಳಿ ಬರ್ತಿದ್ದು, ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರೋ ಈ ಟೋಲ್ ದರಗಳಿಂದ ದಿನನಿತ್ಯ ಸಂಚರಿಸುವಂತಹ ಸಾರ್ವಜನಿಕರಿಗೆ ದೊಡ್ಡ ಹೊರೆಯಾಗಿ ಪರಿಣಮಿಸಿದೆ.